ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಯುಧಿಷ್ಠಿರನು ದುರ್ಯೋಧನನನ್ನು ಸೋಲಿಸಿದುದು ಎಂಬ 20ನೆಯ ಅಧ್ಯಾಯಕ್ಕೆ ಸ್ವಾಗತ. ಧೃತರಾಷ್ಟ್ರನು ತಿರುಗಿ ಸಂಜಯನನ್ನು ಕುರಿತು, ಸಂಜಯ, ನಿನ್ನಿಂದ ನಾನು ಅತಿ ಕ್ರೂರವಾದ ಮತ್ತು ದುಸ್ಸಹವಾದ ಅನೇಕ ದುಃಖವಾರ್ತೆಗಳನ್ನೆಲ್ಲ ಕೇಳಿದೆನು. ನನ್ನ ಮಕ್ಕಳಲ್ಲಿ ಅನೇಕರು ಸತ್ತ ವೃತ್ತಾಂತವನ್ನು ಕೇಳಿದುದಾಯಿತು. ನೀನು ಹೇಳತಕ್ಕ ವಿಷಯಗಳನ್ನು, ಅಲ್ಲಿ ನಡೆಯುವ ಯುದ್ಧದ ರೀತಿಯನ್ನು ಕೇಳುವಾಗ ಇನ್ನು ಮೇಲೆ ಕೌರವರು ಯಾರೂ ಉಳಿಯುವುದಿಲ್ಲವೆಂದೇ ನನ್ನ ಬುದ್ಧಿಗೆ ನಿಶ್ಚಯವು ಹುಟ್ಟಿದೆ. ಧರ್ಮರಾಜನಿಂದ ಮಹಾರಥನಾದ ನಿನ್ನ ಮಗನು ವಿರಥನಾಗಿ ಮಾಡಲ್ಪಟ್ಟನೆಂದು ಹೇಳಿದೆಯಲ್ಲವೇ? ಧರ್ಮಪುತ್ರನು ದುರ್ಯೋಧನನೊಡನೆ ಹೇಗೆ ಯುದ್ಧ ಮಾಡಿದನು? ಅವನ ವಿಷಯದಲ್ಲಿ ದುರ್ಯೋಧನನು ಹೇಗೆ ನಡೆದನು? ಅವರಿಬ್ಬರಿಗೂ ಅಪರಾಹ್ನದಲ್ಲಿ ನಡೆದ ಯುದ್ಧದ ರೀತಿಯೇನು? ಅದನ್ನು ನನಗೆ ಯಥಾವತ್ತಾಗಿ ತಿಳಿಸು. ನಡೆದ ಸಂಗತಿಯೆಲ್ಲವನ್ನು ಧ್ಯಾನದಿಂದಲೇ ತಿಳಿದು ಹೇಳತಕ್ಕ ಸಾಮರ್ಥ್ಯವು ನಿನಗಿರುವುದಲ್ಲವೇ ಎಂದನು. ಅದಕ್ಕೆ ಆ ಸಂಜಯನು, ಮಹಾರಾಜ, ಕೇಳು. ಎರಡು ಸೈನ್ಯಗಳು ಒಂದಕ್ಕೊಂದು ಕೈಕಲೆತು ಅಲ್ಲಲ್ಲಿ ಕೊಲೆಗೀಡಾಗುತ್ತಿದ್ದವು. ಇಷ್ಟರಲ್ಲಿ ನಿನ್ನ ಮಗನು, ಅಂದರೆ ದುರ್ಯೋಧನನು, ಬೇರೊಂದು ರಥವನ್ನೇರಿ ವಿಷಸರ್ಪದಂತೆ ಮಹಾಕೋಪದಿಂದ ಧರ್ಮರಾಜನನ್ನು ದುರುದುರನೆ ನೋಡುತ್ತಾ ತನ್ನ ಸಾರಥಿಯನ್ನು, ನಡೆ ನಡೆ, ಬೇಗನೆ ಆ ಧರ್ಮರಾಜನಿದ್ದಲ್ಲಿಗೆ ರಥವನ್ನು ಬಿಡು. ಅದು ಅವನು ಮೇಲೆ ಶ್ವೇತ ಛತ್ರವನ್ನು ಹಿಡಿಸಿಕೊಂಡು ಯುದ್ಧ ಕವಚವನ್ನು ಧರಿಸಿ ನಿಂತಿರುವನು ನೋಡು. ಬಿಡು, ರಥವನ್ನು ಬೇಗನೆ ಬಿಡು ಎಂದು ಮೇಲೆ ಮೇಲೆ ತ್ವರೆಗೊಳಿಸುತ್ತಿದ್ದನು. ಸೂತನು ರಾಜಾಜ್ಞೆಯಂತೆ ರಥವನ್ನು ಯುಧಿಷ್ಠಿರನಿಗೆ ಇದಿರಾಗಿ ಬಿಡುತ್ತಿರಲು ಅದನ್ನು ಕಂಡು ಅತ್ತಲಾಗಿ ಧರ್ಮರಾಜನು ಕೂಡ ಮದವೇರಿದ ಆನೆಯಂತೆ ಕೋಪೋದ್ರಿಕ್ತನಾಗಿ ದುರ್ಯೋಧನನಿದ್ದಲ್ಲಿಗೆ ರಥವನ್ನು ಬಿಡುವಂತೆ ತನ್ನ ಸಾರಥಿಗೆ ಹೇಳಿದನು. ಮಹಾರಥರಾದ ಆ ಸಹೋದರರಿಬ್ಬರು ಆತುರದಿಂದ ರಥಾರೂಢರಾಗಿ ಒಬ್ಬರನ್ನೊಬ್ಬರು ಎದುರಿಸಿ ಬಾಣ ವರ್ಷಗಳನ್ನು ಕರೆಯತೊಡಗಿದರು. ಇಷ್ಟರಲ್ಲಿಯೇ ದುರ್ಯೋಧನನು ಒಂದು ತೀಕ್ಷ್ಣ ಬಾಣದಿಂದ ಯುಧಿಷ್ಠಿರನ ಕೈಯಲ್ಲಿದ್ದ ಬಿಲ್ಲನ್ನು ಕತ್ತರಿಸಿಬಿಟ್ಟನು. ಈ ಅವಮಾನವನ್ನು ಸಹಿಸಲಾರದೆ ಯುಧಿಷ್ಠಿರನು ಕೋಪದಿಂದ ಕುದಿಯುತ್ತಾ ಮುರಿದ ಧನುಸ್ಸನ್ನು ಬಿಸುಟು ಬೇರೊಂದು ಹೊಸ ಧನುಸ್ಸನ್ನು ಕೈಗೆತ್ತಿಕೊಂಡು ದುರ್ಯೋಧನನ ಧ್ವಜವನ್ನು ಬಿಲ್ಲನ್ನು ಏಕಕಾಲದಲ್ಲಿ ಕತ್ತರಿಸಿಬಿಟ್ಟನು. ಒಡನೆಯೇ ನಿನ್ನ ಮಗನು ಬೇರೊಂದು ಧನುಸ್ಸನ್ನು ತೆಗೆದು ವಿಷಸರ್ಪಗಳಂತಿರುವ ಕ್ರೂರ ಬಾಣಗಳನ್ನು ಯುಧಿಷ್ಠಿರನ ಮೇಲೆ ಕರೆದನು. ಹೀಗೆ ಅವರಿಬ್ಬರು ಅನ್ಯೋನ್ಯವಾಗಿ ಶಸ್ತ್ರ ವರ್ಷಗಳನ್ನು ಕರೆಯುತ್ತಾ ಕೋಪಗೊಂಡ ಎರಡು ಸಿಂಹಗಳಂತೆ ಒಬ್ಬರನ್ನೊಬ್ಬರು ಜಯಿಸುವ ಆತುರದಿಂದ ಹೊಡೆದಾಡಿದರು. ಇಬ್ಬರು ಮದಿಸಿದ ಮಹಾವೃಷಭಗಳಂತೆ ಸಿಂಹನಾದ ಮಾಡುವರು. ಒಬ್ಬರನ್ನೊಬ್ಬರು ಹೊಡೆಯುವುದಕ್ಕೆ ಅವಕಾಶವನ್ನು ಹುಡುಕುತ್ತಾ ಸುತ್ತಿ ಸುತ್ತಿ ಬರುವರು. ಇಬ್ಬರು ಅನ್ಯೋನ್ಯ ಬಾಣ ಪ್ರಹಾರದಿಂದ ದೇಹದಲ್ಲಿ ಗಾಯಪಟ್ಟು ಪುಷ್ಪಿತಗಳಾದ ಕಿಂಶುಕ ವೃಕ್ಷಗಳಂತೆ ಕಾಣಿಸುವರು. ಇವರ ಹೋರಾಟದಲ್ಲಿ ಅವರಿಬ್ಬರ ಸಿಂಹನಾದಗಳು, ಅವರ ತಲ ಶಬ್ದಗಳು, ಅವರಿಬ್ಬರ ಧನುಷ್ಟಂಕಾರಗಳು, ಅವರಿಬ್ಬರ ಶಂಖ ಧ್ವನಿಗಳು ಇವೆಲ್ಲವೂ ಒಂದಾಗಿ ಮೊಳಗುತ್ತಿದ್ದವು. ಒಬ್ಬರನ್ನೊಬ್ಬರು ಬಾಣಗಳಿಂದ ಬಲವಾಗಿ ನೋಯಿಸುತ್ತಿದ್ದರು. ಈ ನಡುವೆ ಯುಧಿಷ್ಠಿರನು ನಿನ್ನ ಮಗನ ಎದೆಗೆ 3 ಬಾಣಗಳನ್ನು ಹೊಡೆದನು. ಅದಕ್ಕೆ ಪ್ರತಿಯಾಗಿ ದುರ್ಯೋಧನನು ವಜ್ರ ವೇಗವುಳ್ಳ 5 ಬಾಣಗಳನ್ನು ಪ್ರಯೋಗಿಸುವುದಲ್ಲದೆ ಸರ್ವನಾಶಕವಾಗಿಯೂ ತೀಕ್ಷ್ಣವಾಗಿಯೂ ದೊಡ್ಡ ಆಕಾಶದ ಕೊಳ್ಳಿಯಂತೆ ಭಯಂಕರವಾಗಿಯೂ ಇರುವ ಒಂದು ಶಕ್ತಿಯನ್ನು ಧರ್ಮರಾಜನ ಮೇಲೆ ಬೀಸಿದನು. ಧರ್ಮರಾಜನು ನಡುದಾರಿಯಲ್ಲಿಯೇ 3 ಬಾಣಗಳಿಂದ ಅದನ್ನು ಕತ್ತರಿಸಿ 5 ಬಾಣಗಳಿಂದ ದುರ್ಯೋಧನನನ್ನು ಹೊಡೆದನು. ಸುವರ್ಣ ದಂಡವುಳ್ಳ ಆ ಶಕ್ತಿಯು ಯುಧಿಷ್ಠಿರನ ಬಾಣಗಳಿಂದ ಭಿನ್ನವಾಗಿ ಆಕಾಶದ ಕೊಳ್ಳಿಯಂತೆ ಜ್ವಾಲೆಯೊಡನೆ ಕೆಳಗೆ ಬಿದ್ದಿತು. ಶಕ್ತಿಯು ವಿಫಲವಾದುದಕ್ಕಾಗಿ ದುರ್ಯೋಧನನು ಮತ್ತಷ್ಟು ರೇಗಿ 9 ತೀಕ್ಷ್ಣ ಬಾಣಗಳಿಂದ ಧರ್ಮರಾಜನನ್ನು ಹೊಡೆದನು. ಆ ಪ್ರಹಾರದಿಂದ ಬಲವಾಗಿ ನೊಂದ ಧರ್ಮಪುತ್ರನು ದುರ್ಯೋಧನನನ್ನು ಕೊಂದೇ ಬಿಡಬೇಕೆಂಬ ಸಂಕಲ್ಪದಿಂದ ಪ್ರಬಲ ಬಾಣವೊಂದನ್ನು ತೆಗೆದು ಬಿಲ್ಲಿನಲ್ಲಿ ಸಂಧಾನ ಮಾಡಿ ನಿನ್ನ ಮಗನ ಮೇಲೆ ಪ್ರಯೋಗಿಸಿದನು. ಈ ಬಾಣವು ತಗುಲಿದೊಡನೆ ನಿನ್ನ ಮಗನಿಗೆ ಪ್ರಜ್ಞೆ ತಪ್ಪಿ ಮೂರ್ಛೆ ಬಂದಂತಾಯಿತು. ದುರ್ಯೋಧನನ ಮೈಯನ್ನು ಭೇದಿಸಿಕೊಂಡು ಆ ಬಾಣವು ಭೂಮಿಯಲ್ಲಿ ಹುದುಗಿತು. ಇಷ್ಟರಲ್ಲಿ ದುರ್ಯೋಧನನು ತಿರುಗಿ ಚೇತರಿಸಿಕೊಂಡು ತನಗುಂಟಾದ ಭಂಗವನ್ನು ಸಹಿಸಲಾರದೆ ಆ ಕಲಹವನ್ನು ಆಗಲೇ ಮುಗಿಸಿಬಿಡಬೇಕೆಂಬ ಸಂಕಲ್ಪದಿಂದ ಒಂದು ಗದೆಯನ್ನೆತ್ತಿಕೊಂಡು ಧರ್ಮರಾಜನಿಗೆ ಎದುರಾಗಿ ಓಡಿ ಬಂದನು. ಹೀಗೆ ಗದೆಯನ್ನೆತ್ತಿಕೊಂಡು ಬರುವ ನಿನ್ನ ಮಗನನ್ನು ಕಂಡು ಧರ್ಮರಾಜನು ಯಮದಂಡಕ್ಕೆ ಸಮಾನವಾಗಿ ಕಾಳರಾತ್ರಿಯಂತೆ ಘೋರವಾದ ಮಹಾಶಕ್ತಿಯೊಂದನ್ನು ನಿನ್ನ ಮಗನ ಮೇಲೆ ಬೀಸಿದನು. ಆ ಶಕ್ತಿಯು ನಿನ್ನ ಮಗನ ಕವಚವನ್ನು ಹರಿದು ಅವನ ಎದೆಯ ನಡುವೆ ನಾಟಿತು.
ಈ ಪ್ರಹಾರದಿಂದ ನಿನ್ನ ಮಗನು ಬಹಳವಾಗಿ ನೊಂದು ರಥದಲ್ಲಿ ಇದ್ದ ಹಾಗೆಯೇ ಮೂರ್ಛಿತನಾಗಿ ಬಿದ್ದು ಬಿಟ್ಟನು. ಇಷ್ಟರಲ್ಲಿಯೇ ಆಕಾಶವಾಣಿಯೊಂದು ಧರ್ಮರಾಜನನ್ನು ಕುರಿತು, ಓ ಧರ್ಮರಾಜ, ತಾಳು, ಕಿಕ್ಕೆ ನಿಲ್ಲಿಸು, ನಿನ್ನ ಪ್ರತಿಜ್ಞೆಯನ್ನು ಕಾಪಾಡು, ಇವನು ನಿನ್ನ ಕೈಯಿಂದ ಸಾಯಬಾರದು ಎಂಬ ಮಾತು ಕೇಳಿಸಿತು. ಈ ಮಾತನ್ನು ಕೇಳಿದೊಡನೆ ಧರ್ಮರಾಜನು ಯುದ್ಧದಿಂದ ಹಿಂತಿರುಗಿದನು. ಇಷ್ಟರಲ್ಲಿ ಕೃತವರ್ಮನು ಅಪಾಯಕ್ಕೊಳಗಾದ ನಿನ್ನ ಮಗನ ಬಳಿಗೆ ಓಡಿ ಬಂದು ಅವನನ್ನು ಉಪಚರಿಸುವುದಕ್ಕಾಗಿ ಯತ್ನಿಸಿದನು. ಇದನ್ನು ಕಂಡು ಭೀಮನು ಗದಾಪಾಣಿಯಾಗಿ ಕೃತವರ್ಮನನ್ನು ಎದುರಿಸುವುದಕ್ಕಾಗಿ ಬಂದನು. ಅವರಿಬ್ಬರಿಗೂ ಯುದ್ಧೋಪಕ್ರಮವಾಯಿತು. ಓ ಮಹಾರಾಜ, ನಿನ್ನವರಿಗೆ ಪಾಂಡವರೊಡನೆ ಅಪರಾಹ್ನದಲ್ಲಿ ಈ ರೀತಿಯಾಗಿ ಯುದ್ಧವು ನಡೆಯಿತು. ಉಭಯ ಪಕ್ಷದವರು ಜಯಾಕಾಂಕ್ಷೆಯಿಂದ ಹೋರಾಡಿದರು. ಇದು 20ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.